ಕಲಬುರಗಿಯಲ್ಲಿ ಮಹಿಳೆಯರಿಂದ ಪಾಕ್ ಧ್ವಜ ರಕ್ಷಣೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕ್ ಧ್ವಜ ರಕ್ಷಣೆ ಮಾಡಿದವರನ್ನ ಅರೆಸ್ಟ್ ಮಾಡುತ್ತೇವೆ ಅಂತ ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆ ಕೊಟ್ಟಿದ್ದಾರೆ. ತಿಮ್ಮಾಪುರ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ, ರಾಷ್ಟ್ರದ್ರೋಹಿಗಳು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು, ಧ್ವಜ ರಕ್ಷಿಸಿದ ಮುಸ್ಲಿಂ ಮಹಿಳೆಯರ ಮೇಲೆ ಕ್ರಮ ಆಗುತ್ತೆ ಅಂತ ಆರ್.ಬಿ. ತಿಮ್ಮಾಪುರ ಹೇಳಿಕೆ ಕೊಟ್ಟಿದ್ದಾರೆ. ಏನು ಮಾಡ್ತಾರೆ ಕಾದು ನೋಡಬೇಕು. ನಾವು ಯಾವನು ಎತ್ಕೊಂಡು ನಾನು ಪನಿಷ್ಮೆಂಟ್ ಮಾಡ್ತೀವಲ್ಲ, ಯಾಕೆ ಮಾಡೋಂಗಿಲ್ಲ? ಆಯ್ತಪ್ಪ, ಸಿಂದಗಿ ಒಳಗೆ ರಾಷ್ಟ್ರಧ್ವಜ ಯಾರು ಹಾರಿಸಿದ್ರು? ಸಿಂದಗಿ ಒಳಗೆ ಯಾರು ರಾಷ್ಟ್ರಧ್ವಜ ಹಾರಿಸಿದ್ರು? ಇದನ್ನು ಹೇಳ್ರಿ. ಸಿಂದಗಿ ಒಳಗೆ ರಾಷ್ಟ್ರಧ್ವಜ ಹಾರಿಸ್ತವ್ರು ಯಾರು? ಪಾಕಿಸ್ತಾನ ಧ್ವಜ ಹಾರಿಸ್ತವ್ರು ಸಿಂದಗಿಯಲ್ಲಿ ಯಾರು? ಮತ್ತು ಇವರು ಯಾರಾಗಿದ್ದಾರೆ? ಇವ್ರನ್ನೂ ಅರೆಸ್ಟ್ ಮಾಡ್ತೀವಿ. ಮತ್ತು ಇವ್ರನ್ನೂ ಅರೆಸ್ಟ್ ಮಾಡಲೇಬೇಕಲ್ಲ, ಮಾಡ್ತೀವಿ. ನೋಡಿ, ಯಾರೇ ಮಾಡಿದ್ರು ತಪ್ಪೇ. ಸಿಂದಗಿ ಒಳಗೆ ಪಾಕಿಸ್ತಾನ ಧ್ವಜ ಹಾರಿಸ್ತವ್ರು ಯಾರು? ಅದು ಯಾಕೆ ಮುಗಿತೈತ್ರಿ? ಅದು ನಡೀತಾನೆ ಇದೆ, ಅಂಥದನ್ನ ಈ ರಾಷ್ಟ್ರದ್ರೋಹಿಗಳು ಯಾರ್ಯಾರು ಮಾಡ್ತಾರಲ್ಲ ಅವ್ರಿಗೆಲ್ಲ ಪನಿಷ್ಮೆಂಟ್ ಆಗಬೇಕು. ತಪ್ಪು, ನಾನು ಹೇಳ್ತಾ ಇದ್ದೀನಿ, ತಪ್ಪು. ಯಾವುದೇ ಧರ್ಮ ಇನ್ನೊಂದು ಧರ್ಮದ ಬಗ್ಗೆ ಅವಹೇಳನ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ಮನಸ್ಸಿಗೆ ನೋವು ಮಾಡ್ತಕ್ಕಂಥ ಕೆಲಸ ಯಾವುದೇ ಧರ್ಮ ಇರಲಿ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಮಾನ ದೃಷ್ಟಿಯಿಂದ ಕಾಣ್ತಕ್ಕಂಥದ್ದಿದೆ. ನಾವು ಯಾವನು ಎತ್ಕೊಂಡು ನಾನು ಪನಿಷ್ಮೆಂಟ್ ಮಾಡ್ತೀವಲ್ಲ, ಯಾಕೆ ಮಾಡೋಂಗಿಲ್ಲ? ಆಯ್ತಪ್ಪ, ಸಿಂದಗಿ ಒಳಗೆ ರಾಷ್ಟ್ರಧ್ವಜ ಯಾರು ಹಾರಿಸಿದ್ರು? ಸಿಂದಗಿ ಒಳಗೆ ಯಾರು ರಾಷ್ಟ್ರಧ್ವಜ ಹಾರಿಸಿದ್ರು? ಇದನ್ನು ಹೇಳ್ರಿ. ಸಿಂದಗಿ ಒಳಗೆ ರಾಷ್ಟ್ರಧ್ವಜ ಹಾರಿಸ್ತವ್ರು ಯಾರು? ಪಾಕಿಸ್ತಾನ ಧ್ವಜ ಹಾರಿಸ್ತವ್ರು ಸಿಂದಗಿಯಲ್ಲಿ ಯಾರು? ಮತ್ತು ಇವರು ಯಾರಾಗಿದ್ದಾರೆ? ಇವ್ರನ್ನೂ ಅರೆಸ್ಟ್ ಮಾಡ್ತೀವಿ. ಮತ್ತು ಇವ್ರನ್ನೂ ಅರೆಸ್ಟ್ ಮಾಡಲೇಬೇಕಲ್ಲ, ಮಾಡ್ತೀವಿ. ನೋಡಿ, ಆರ್.ಬಿ. ತಿಮ್ಮಾಪುರ ಅವರು ಹೇಗೆ ಮಾತಾಡ್ತಿದ್ದಾರೆ, ಏನು ಮಾತಾಡ್ತಿದ್ದಾರೆ, ಯಾವ ಸಂದರ್ಭದಲ್ಲಿ ಯಾವ ಟೋನಲ್ಲಿ ಮಾತಾಡ್ತಿದ್ದಾರೆ ಅನ್ನೋದನ್ನು ಅವರೇ ಹೇಳಬೇಕು. ಅವರ ಮಾತಿನ ಅರ್ಥ ಏನು, ಧ್ವನಿ ಏನು ಅನ್ನೋದನ್ನು ಅವರೇ ಜನರಿಗೆ ಅರ್ಥ ಮಾಡಿಸ್ಬೇಕು. ಆ ಥರ ಮಾತಾಡ್ತಿದ್ದಾರೆ. ಏನೇ ಇರಲಿ, ಕಲಬುರಗಿಯಲ್ಲಿ ಪಾಕ್ ಧ್ವಜವನ್ನು ಗೌರವಿಸಿದ ಮಹಿಳೆಯರ ವಿಚಾರದಲ್ಲಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಏನು ಕ್ರಮ ತಗೋತಾರೆ ಕಾದು ನೋಡಬೇಕಾಗತ್ತೆ. ಯಾಕಂತಂದರೆ ಅದು ಶತ್ರು ರಾಷ್ಟ್ರದ ಧ್ವಜವನ್ನು ಸಂರಕ್ಷಣೆ ಮಾಡುವಂಥದ್ದು ನಿಜ. ಅದನ್ನು ಕಾಲಲ್ಲಿ ತುಳಿಯುವಂಥದ್ದು ಕೂಡ ಸರಿಯಲ್ಲ. ಆದರೆ ಸಂರಕ್ಷಣೆ ಮಾಡುವಂಥದ್ದು ನಮ್ಮ ದೇಶಕ್ಕೆ ತಕ್ಕನಾದ ನಡವಳಿಕೆ ಅಲ್ಲ. ಕಲಬುರಗಿಯಲ್ಲಿ ಮಹಿಳೆಯರಿಂದ ಪಾಕ್ ಧ್ವಜ ರಕ್ಷಣೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕ್ ಧ್ವಜ ರಕ್ಷಣೆ ಮಾಡಿದವರನ್ನ ಅರೆಸ್ಟ್ ಮಾಡುತ್ತೇವೆ ಅಂತ ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆ ಕೊಟ್ಟಿದ್ದಾರೆ. ತಿಮ್ಮಾಪುರ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ, ರಾಷ್ಟ್ರದ್ರೋಹಿಗಳು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು, ಧ್ವಜ ರಕ್ಷಿಸಿದ ಮುಸ್ಲಿಂ ಮಹಿಳೆಯರ ಮೇಲೆ ಕ್ರಮ ಆಗುತ್ತೆ ಅಂತ ಆರ್.ಬಿ. ತಿಮ್ಮಾಪುರ ಹೇಳಿಕೆ ಕೊಟ್ಟಿದ್ದಾರೆ. ಏನು ಮಾಡ್ತಾರೆ ಕಾದು ನೋಡಬೇಕು. ನಾವು ಯಾವನು ಎತ್ಕೊಂಡು ನಾನು ಪನಿಷ್ಮೆಂಟ್ ಮಾಡ್ತೀವಲ್ಲ, ಯಾಕೆ ಮಾಡೋಂಗಿಲ್ಲ? ಆಯ್ತಪ್ಪ, ಸಿಂದಗಿ ಒಳಗೆ ರಾಷ್ಟ್ರಧ್ವಜ ಯಾರು ಹಾರಿಸಿದ್ರು? ಸಿಂದಗಿ ಒಳಗೆ ಯಾರು ರಾಷ್ಟ್ರಧ್ವಜ ಹಾರಿಸಿದ್ರು? ಇದನ್ನು ಹೇಳ್ರಿ. ಸಿಂದಗಿ ಒಳಗೆ ರಾಷ್ಟ್ರಧ್ವಜ ಹಾರಿಸ್ತವ್ರು ಯಾರು? ಪಾಕಿಸ್ತಾನ ಧ್ವಜ ಹಾರಿಸ್ತವ್ರು ಸಿಂದಗಿಯಲ್ಲಿ ಯಾರು? ಮತ್ತು ಇವರು ಯಾರಾಗಿದ್ದಾರೆ? ಇವ್ರನ್ನೂ ಅರೆಸ್ಟ್ ಮಾಡ್ತೀವಿ. ಮತ್ತು ಇವ್ರನ್ನೂ ಅರೆಸ್ಟ್ ಮಾಡಲೇಬೇಕಲ್ಲ, ಮಾಡ್ತೀವಿ. ನೋಡಿ, ಯಾರೇ ಮಾಡಿದ್ರು ತಪ್ಪೇ. ಸಿಂದಗಿ ಒಳಗೆ ಪಾಕಿಸ್ತಾನ ಧ್ವಜ ಹಾರಿಸ್ತವ್ರು ಯಾರು? ಅದು ಯಾಕೆ ಮುಗಿತೈತ್ರಿ? ಅದು ನಡೀತಾನೆ ಇದೆ, ಅಂಥದನ್ನ ಈ ರಾಷ್ಟ್ರದ್ರೋಹಿಗಳು ಯಾರ್ಯಾರು ಮಾಡ್ತಾರಲ್ಲ ಅವ್ರಿಗೆಲ್ಲ ಪನಿಷ್ಮೆಂಟ್ ಆಗಬೇಕು. ತಪ್ಪು, ನಾನು ಹೇಳ್ತಾ ಇದ್ದೀನಿ, ತಪ್ಪು. ಯಾವುದೇ ಧರ್ಮ ಇನ್ನೊಂದು ಧರ್ಮದ ಬಗ್ಗೆ ಅವಹೇಳನ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ಮನಸ್ಸಿಗೆ ನೋವು ಮಾಡ್ತಕ್ಕಂಥ ಕೆಲಸ ಯಾವುದೇ ಧರ್ಮ ಇರಲಿ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಮಾನ ದೃಷ್ಟಿಯಿಂದ ಕಾಣ್ತಕ್ಕಂಥದ್ದಿದೆ. ನಾವು ಯಾವನು ಎತ್ಕೊಂಡು ನಾನು ಪನಿಷ್ಮೆಂಟ್ ಮಾಡ್ತೀವಲ್ಲ, ಯಾಕೆ ಮಾಡೋಂಗಿಲ್ಲ? ಆಯ್ತಪ್ಪ, ಸಿಂದಗಿ ಒಳಗೆ ರಾಷ್ಟ್ರಧ್ವಜ ಯಾರು ಹಾರಿಸಿದ್ರು? ಸಿಂದಗಿ ಒಳಗೆ ಯಾರು ರಾಷ್ಟ್ರಧ್ವಜ ಹಾರಿಸಿದ್ರು? ಇದನ್ನು ಹೇಳ್ರಿ. ಸಿಂದಗಿ ಒಳಗೆ ರಾಷ್ಟ್ರಧ್ವಜ ಹಾರಿಸ್ತವ್ರು ಯಾರು? ಪಾಕಿಸ್ತಾನ ಧ್ವಜ ಹಾರಿಸ್ತವ್ರು ಸಿಂದಗಿಯಲ್ಲಿ ಯಾರು? ಮತ್ತು ಇವರು ಯಾರಾಗಿದ್ದಾರೆ? ಇವ್ರನ್ನೂ ಅರೆಸ್ಟ್ ಮಾಡ್ತೀವಿ. ಮತ್ತು ಇವ್ರನ್ನೂ ಅರೆಸ್ಟ್ ಮಾಡಲೇಬೇಕಲ್ಲ, ಮಾಡ್ತೀವಿ. ನೋಡಿ, ಆರ್.ಬಿ. ತಿಮ್ಮಾಪುರ ಅವರು ಹೇಗೆ ಮಾತಾಡ್ತಿದ್ದಾರೆ, ಏನು ಮಾತಾಡ್ತಿದ್ದಾರೆ, ಯಾವ ಸಂದರ್ಭದಲ್ಲಿ ಯಾವ ಟೋನಲ್ಲಿ ಮಾತಾಡ್ತಿದ್ದಾರೆ ಅನ್ನೋದನ್ನು ಅವರೇ ಹೇಳಬೇಕು. ಅವರ ಮಾತಿನ ಅರ್ಥ ಏನು, ಧ್ವನಿ ಏನು ಅನ್ನೋದನ್ನು ಅವರೇ ಜನರಿಗೆ ಅರ್ಥ ಮಾಡಿಸ್ಬೇಕು. ಆ ಥರ ಮಾತಾಡ್ತಿದ್ದಾರೆ. ಏನೇ ಇರಲಿ, ಕಲಬುರಗಿಯಲ್ಲಿ ಪಾಕ್ ಧ್ವಜವನ್ನು ಗೌರವಿಸಿದ ಮಹಿಳೆಯರ ವಿಚಾರದಲ್ಲಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಏನು ಕ್ರಮ ತಗೋತಾರೆ ಕಾದು ನೋಡಬೇಕಾಗತ್ತೆ. ಯಾಕಂತಂದರೆ ಅದು ಶತ್ರು ರಾಷ್ಟ್ರದ ಧ್ವಜವನ್ನು ಸಂರಕ್ಷಣೆ ಮಾಡುವಂಥದ್ದು ನಿಜ. ಅದನ್ನು ಕಾಲಲ್ಲಿ ತುಳಿಯುವಂಥದ್ದು ಕೂಡ ಸರಿಯಲ್ಲ. ಆದರೆ ಸಂರಕ್ಷಣೆ ಮಾಡುವಂಥದ್ದು ನಮ್ಮ ದೇಶಕ್ಕೆ ತಕ್ಕನಾದ ನಡವಳಿಕೆ ಅಲ್ಲ.
ಕಲಬುರಗಿಯಲ್ಲಿ ಮಹಿಳೆಯರಿಂದ ಪಾಕ್ ಧ್ವಜ ರಕ್ಷಣೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕ್ ಧ್ವಜ ರಕ್ಷಣೆ ಮಾಡಿದವರನ್ನ ಅರೆಸ್ಟ್ ಮಾಡುತ್ತೇವೆ ಅಂತ ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆ ಕೊಟ್ಟಿದ್ದಾರೆ. ತಿಮ್ಮಾಪುರ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ರಾಷ್ಟ್ರದ್ರೋಹಿಗಳು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು, ಧ್ವಜ ರಕ್ಷಿಸಿದ ಮುಸ್ಲಿಂ ಮಹಿಳೆಯರ ಮೇಲೆ ಕ್ರಮ ಆಗುತ್ತೆ ಅಂತ ಆರ್.ಬಿ. ತಿಮ್ಮಾಪುರ ಹೇಳಿಕೆ ಕೊಟ್ಟಿದ್ದಾರೆ. ಏನು ಮಾಡ್ತಾರೆ ಕಾದು ನೋಡ್ಬೇಕು. ನಾವು ಯಾವನು ಎತ್ಕೊಂಡು ನಾನು ಪನಿಷ್ಮೆಂಟ್ ಮಾಡ್ತೀವಲ್ಲ, ಯಾಕೆ ಮಾಡೋಂಗಿಲ್ಲ? ಆಯ್ತಪ್ಪ, ಸಿಂದಗಿ ಒಳಗೆ ರಾಷ್ಟ್ರಧ್ವಜ ಯಾರು ಹಾರಿಸಿದ್ರು? ಸಿಂದಗಿ ಒಳಗೆ ಯಾರು ರಾಷ್ಟ್ರಧ್ವಜ ಹಾರಿಸಿದ್ರು? ಇದನ್ನು ಹೇಳ್ರಿ. ಸಿಂದಗಿ ಒಳಗೆ ರಾಷ್ಟ್ರಧ್ವಜ ಹಾರಿಸ್ತವ್ರು ಯಾರು? ಪಾಕಿಸ್ತಾನ ಧ್ವಜ ಹಾರಿಸ್ತವ್ರು ಸಿಂದಗಿಯಲ್ಲಿ ಯಾರು? ಮತ್ತು ಇವರು ಯಾರಾಗಿದ್ದಾರೆ ಇವ್ರನ್ನೂ ಅರೆಸ್ಟ್ ಮಾಡ್ತೀವಿ. ಮತ್ತು ಇವ್ರನ್ನೂ ಅರೆಸ್ಟ್ ಮಾಡಲೇಬೇಕಲ್ಲ, ಮಾಡ್ತೀವಿ. ನೋಡಿ, ಯಾರೇ ಮಾಡಿದ್ರು ತಪ್ಪು ತಪ್ಪೇ. ಸಿಂದಗಿ ಒಳಗೆ ಪಾಕಿಸ್ತಾನ ಧ್ವಜ ಹಾರಿಸ್ತವ್ರು ಯಾರು? ಅದು ಯಾಕೆ ಮುಗಿತೈತ್ರಿ? ಅದು ನಡೀತಾನೆ ಇದೆ, ಅದು ನಡೀತಾನೆ ಇದೆ. ಅಂಥದ್ದು ರಾಷ್ಟ್ರದ್ರೋಹಿಗಳು ಯಾರ್ಯಾರು ಮಾಡ್ತಾರಲ್ಲ ಅವ್ರಿಗೆಲ್ಲ ಪನಿಷ್ಮೆಂಟ್ ಆಗಬೇಕು. ತಪ್ಪು, ನಾನು ಹೇಳ್ತಾ ಇದ್ದೀನಿ, ತಪ್ಪು. ಯಾವುದೇ ಧರ್ಮ ಇನ್ನೊಂದು ಧರ್ಮದ ಬಗ್ಗೆ ಅವಹೇಳನ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ಮನಸ್ಸಿಗೆ ನೋವು ಮಾಡ್ತಕ್ಕಂಥ ಕೆಲಸ ಯಾವುದೇ ಧರ್ಮ ಇರಲಿ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಮಾನ ದೃಷ್ಟಿಯಿಂದ ಕಾಣ್ತಕ್ಕಂಥದ್ದಿದೆ. ನಾವು ಯಾವನು ಎತ್ಕೊಂಡು ನಾನು ಪನಿಷ್ಮೆಂಟ್ ಮಾಡ್ತೀವಲ್ಲ, ಯಾಕೆ ಮಾಡೋಂಗಿಲ್ಲ? ಆಯ್ತಪ್ಪ, ಸಿಂದಗಿ ಒಳಗೆ ರಾಷ್ಟ್ರಧ್ವಜ ಯಾರು ಹಾರಿಸಿದ್ರು? ಸಿಂದಗಿ ಒಳಗೆ ಯಾರು ರಾಷ್ಟ್ರಧ್ವಜ ಹಾರಿಸಿದ್ರು? ಇದನ್ನು ಹೇಳ್ರಿ. ಸಿಂದಗಿ ಒಳಗೆ ರಾಷ್ಟ್ರಧ್ವಜ ಹಾರಿಸ್ತವ್ರು ಯಾರು? ಪಾಕಿಸ್ತಾನ ಧ್ವಜ ಹಾರಿಸ್ತವ್ರು ಸಿಂದಗಿಯಲ್ಲಿ ಯಾರು? ಮತ್ತು ಇವರು ಯಾರಾಗಿದ್ದಾರೆ ಇವ್ರನ್ನೂ ಅರೆಸ್ಟ್ ಮಾಡ್ತೀವಿ. ಮತ್ತು ಇವ್ರನ್ನೂ ಅರೆಸ್ಟ್ ಮಾಡಲೇಬೇಕಲ್ಲ, ಮಾಡ್ತೀವಿ. ನೋಡಿ, ಆರ್.ಬಿ. ತಿಮ್ಮಾಪುರ ಅವರು ಹೇಗೆ ಮಾತಾಡ್ತಿದ್ದಾರೆ, ಏನು ಮಾತಾಡ್ತಿದ್ದಾರೆ, ಯಾವ ಸಂದರ್ಭದಲ್ಲಿ ಯಾವ ಟೋನಲ್ಲಿ ಮಾತಾಡ್ತಿದ್ದಾರೆ ಅನ್ನೋದನ್ನು ಅವರೇ ಹೇಳಬೇಕು. ಅವರ ಮಾತಿನ ಅರ್ಥ ಏನು, ಧ್ವನಿ ಏನು ಅನ್ನೋದನ್ನು ಅವರೇ ಜನರಿಗೆ ಅರ್ಥ ಮಾಡಿಸ್ಬೇಕು. ಆ ಥರ ಮಾತಾಡ್ತಿದ್ದಾರೆ. ಏನೇ ಇರಲಿ, ಕಲಬುರಗಿಯಲ್ಲಿ ಪಾಕ್ ಧ್ವಜವನ್ನು ಗೌರವಿಸಿದ ಮಹಿಳೆಯರ ವಿಚಾರದಲ್ಲಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಏನು ಕ್ರಮ ತಗೋತಾರೆ ಕಾದು ನೋಡಬೇಕಾಗತ್ತೆ. ಯಾಕಂತಂದರೆ ಅದು ಶತ್ರು ರಾಷ್ಟ್ರದ ಧ್ವಜವನ್ನು ಸಂರಕ್ಷಣೆ ಮಾಡುವಂಥದ್ದು ನಿಜ. ಅದನ್ನು ಕಾಲಲ್ಲಿ ತುಳಿಯುವಂಥದ್ದು ಕೂಡ ಸರಿಯಲ್ಲ. ಆದರೆ ಸಂರಕ್ಷಣೆ ಮಾಡುವಂಥದ್ದು ನಮ್ಮ ದೇಶಕ್ಕೆ ತಕ್ಕನಾದ ನಡವಳಿಕೆ ಅಲ್ಲ. ಕಲಬುರಗಿಯಲ್ಲಿ ಮಹಿಳೆಯರಿಂದ ಪಾಕ್ ಧ್ವಜ ರಕ್ಷಣೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕ್ ಧ್ವಜ ರಕ್ಷಣೆ ಮಾಡಿದವರನ್ನ ಅರೆಸ್ಟ್ ಮಾಡುತ್ತೇವೆ ಅಂತ ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆ ಕೊಟ್ಟಿದ್ದಾರೆ. ತಿಮ್ಮಾಪುರ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ರಾಷ್ಟ್ರದ್ರೋಹಿಗಳು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು, ಧ್ವಜ ರಕ್ಷಿಸಿದ ಮುಸ್ಲಿಂ ಮಹಿಳೆಯರ ಮೇಲೆ ಕ್ರಮ ಆಗುತ್ತೆ ಅಂತ ಆರ್.ಬಿ. ತಿಮ್ಮಾಪುರ ಹೇಳಿಕೆ ಕೊಟ್ಟಿದ್ದಾರೆ. ಏನು ಮಾಡ್ತಾರೆ ಕಾದು ನೋಡ್ಬೇಕು. ನಾವು ಯಾವನು ಎತ್ಕೊಂಡು ನಾನು ಪನಿಷ್ಮೆಂಟ್ ಮಾಡ್ತೀವಲ್ಲ, ಯಾಕೆ ಮಾಡೋಂಗಿಲ್ಲ? ಆಯ್ತಪ್ಪ, ಸಿಂದಗಿ ಒಳಗೆ ರಾಷ್ಟ್ರಧ್ವಜ ಯಾರು ಹಾರಿಸಿದ್ರು? ಸಿಂದಗಿ ಒಳಗೆ ಯಾರು ರಾಷ್ಟ್ರಧ್ವಜ ಹಾರಿಸಿದ್ರು? ಇದನ್ನು ಹೇಳ್ರಿ. ಸಿಂದಗಿ ಒಳಗೆ ರಾಷ್ಟ್ರಧ್ವಜ ಹಾರಿಸ್ತವ್ರು ಯಾರು? ಪಾಕಿಸ್ತಾನ ಧ್ವಜ ಹಾರಿಸ್ತವ್ರು ಸಿಂದಗಿಯಲ್ಲಿ ಯಾರು? ಮತ್ತು ಇವರು ಯಾರಾಗಿದ್ದಾರೆ ಇವ್ರನ್ನೂ ಅರೆಸ್ಟ್ ಮಾಡ್ತೀವಿ. ಮತ್ತು ಇವ್ರನ್ನೂ ಅರೆಸ್ಟ್ ಮಾಡಲೇಬೇಕಲ್ಲ, ಮಾಡ್ತೀವಿ. ನೋಡಿ, ಯಾರೇ ಮಾಡಿದ್ರು ತಪ್ಪು ತಪ್ಪೇ. ಸಿಂದಗಿ ಒಳಗೆ ಪಾಕಿಸ್ತಾನ ಧ್ವಜ ಹಾರಿಸ್ತವ್ರು ಯಾರು? ಅದು ಯಾಕೆ ಮುಗಿತೈತ್ರಿ? ಅದು ನಡೀತಾನೆ ಇದೆ, ಅದು ನಡೀತಾನೆ ಇದೆ. ಅಂಥದ್ದು ರಾಷ್ಟ್ರದ್ರೋಹಿಗಳು ಯಾರ್ಯಾರು ಮಾಡ್ತಾರಲ್ಲ ಅವ್ರಿಗೆಲ್ಲ ಪನಿಷ್ಮೆಂಟ್ ಆಗಬೇಕು. ತಪ್ಪು, ನಾನು ಹೇಳ್ತಾ ಇದ್ದೀನಿ, ತಪ್ಪು. ಯಾವುದೇ ಧರ್ಮ ಇನ್ನೊಂದು ಧರ್ಮದ ಬಗ್ಗೆ ಅವಹೇಳನ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ಮನಸ್ಸಿಗೆ ನೋವು ಮಾಡ್ತಕ್ಕಂಥ ಕೆಲಸ ಯಾವುದೇ ಧರ್ಮ ಇರಲಿ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಮಾನ ದೃಷ್ಟಿಯಿಂದ ಕಾಣ್ತಕ್ಕಂಥದ್ದಿದೆ. ನಾವು ಯಾವನು ಎತ್ಕೊಂಡು ನಾನು ಪನಿಷ್ಮೆಂಟ್ ಮಾಡ್ತೀವಲ್ಲ, ಯಾಕೆ ಮಾಡೋಂಗಿಲ್ಲ? ಆಯ್ತಪ್ಪ, ಸಿಂದಗಿ ಒಳಗೆ ರಾಷ್ಟ್ರಧ್ವಜ ಯಾರು ಹಾರಿಸಿದ್ರು? ಸಿಂದಗಿ ಒಳಗೆ ಯಾರು ರಾಷ್ಟ್ರಧ್ವಜ ಹಾರಿಸಿದ್ರು? ಇದನ್ನು ಹೇಳ್ರಿ. ಸಿಂದಗಿ ಒಳಗೆ ರಾಷ್ಟ್ರಧ್ವಜ ಹಾರಿಸ್ತವ್ರು ಯಾರು? ಪಾಕಿಸ್ತಾನ ಧ್ವಜ ಹಾರಿಸ್ತವ್ರು ಸಿಂದಗಿಯಲ್ಲಿ ಯಾರು? ಮತ್ತು ಇವರು ಯಾರಾಗಿದ್ದಾರೆ ಇವ್ರನ್ನೂ ಅರೆಸ್ಟ್ ಮಾಡ್ತೀವಿ. ಮತ್ತು ಇವ್ರನ್ನೂ ಅರೆಸ್ಟ್ ಮಾಡಲೇಬೇಕಲ್ಲ, ಮಾಡ್ತೀವಿ. ನೋಡಿ, ಆರ್.ಬಿ. ತಿಮ್ಮಾಪುರ ಅವರು ಹೇಗೆ ಮಾತಾಡ್ತಿದ್ದಾರೆ, ಏನು ಮಾತಾಡ್ತಿದ್ದಾರೆ, ಯಾವ ಸಂದರ್ಭದಲ್ಲಿ ಯಾವ ಟೋನಲ್ಲಿ ಮಾತಾಡ್ತಿದ್ದಾರೆ ಅನ್ನೋದನ್ನು ಅವರೇ ಹೇಳಬೇಕು. ಅವರ ಮಾತಿನ ಅರ್ಥ ಏನು, ಧ್ವನಿ ಏನು ಅನ್ನೋದನ್ನು ಅವರೇ ಜನರಿಗೆ ಅರ್ಥ ಮಾಡಿಸ್ಬೇಕು. ಆ ಥರ ಮಾತಾಡ್ತಿದ್ದಾರೆ. ಏನೇ ಇರಲಿ, ಕಲಬುರಗಿಯಲ್ಲಿ ಪಾಕ್ ಧ್ವಜವನ್ನು ಗೌರವಿಸಿದ ಮಹಿಳೆಯರ ವಿಚಾರದಲ್ಲಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಏನು ಕ್ರಮ ತಗೋತಾರೆ ಕಾದು ನೋಡಬೇಕಾಗತ್ತೆ. ಯಾಕಂತಂದರೆ ಅದು ಶತ್ರು ರಾಷ್ಟ್ರದ ಧ್ವಜವನ್ನು ಸಂರಕ್ಷಣೆ ಮಾಡುವಂಥದ್ದು ನಿಜ. ಅದನ್ನು ಕಾಲಲ್ಲಿ ತುಳಿಯುವಂಥದ್ದು ಕೂಡ ಸರಿಯಲ್ಲ. ಆದರೆ ಸಂರಕ್ಷಣೆ ಮಾಡುವಂಥದ್ದು ನಮ್ಮ ದೇಶಕ್ಕೆ ತಕ್ಕನಾದ ನಡವಳಿಕೆ ಅಲ್ಲ.